ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ಅಮ್ಮನ ಮನೆಯಲ್ಲಿ ಮೊಹರಾಮಿ ಹಬ್ಬ, ಹಾಗೆ ಪೀರ್ಲ್ ಹಬ್ಬ ಅಂತಾರೆ, ಅದಕ್ಕೆ ಹೋಗಿದ್ದೆ. ಇದು ಪೀರ್ಲ್ ಹಬ್ಬದ್ದು ದೇವರು ನೀರಕ್ಕೆ ಹೋಗೋ ದಿನ. ಇದು ಹಾಗೆ ಕುಣಿ ತೆಗ್ದಿರ್ತಾರಲ್ವ, ಅದನ್ನು ಉಣ್ಸೋ ದಿನ. ನಾನು ಹಾಗೆ ಕೀರ್ತಿ ಮನೆಯವರು, ಅಮ್ಮ, ಅಕ್ಕ ಎಲ್ಲರೂ ಹೋಗಿದ್ವಿ. ಕೀರ್ತಿ ಮಗನ ಈ ವಿಡಿಯೋಲಿ ನೋಡಿಸ್ತೀನಿ. ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ, ತುಂಬ ಅದರಲ್ಲಿ ತಪ್ಪಡಿ ಹೊಡೆಯುವಂಥ ಸೌಂಡಲ್ಲಿ, ಕುಣಿಯೋ ಇದರಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಅವನು ಇದ್ದ ಅಂತ ನೋಡಿಸ್ತೀನಿ. ಹಾಗೆ ನಾನು ತುಂಬ ದಿನಗಳಾಗೋಯಿತು ವಿಡಿಯೋ ಮಾಡ್ದೆ. ಇಲ್ಲೇ ನೋಡಿ, ಇಲ್ಲಿ ಕುಣಿತಾ ಇದ್ದಾರಲ್ವ ಒಬ್ಬರು ಇದ್ಕೊಂಡು, ಅವನ್ನ ನೋಡಿ, ಕೀರ್ತಿ ಮಗ. ನಾನು ಆ ವಿಡಿಯೋಲಿ ನೋಡಿಸಿರ್ಲಿಲ್ಲ ನೋಡಿ, ಅವರೆಲ್ಲ ಕುಣಿತಾ ಇದ್ದಾರಲ್ಲ, ನೋಡ್ತಾ ಇದ್ದಾನೆ. ಅವನನ್ನೇ ನಾನು ಈ ವಿಡಿಯೋಲೆಲ್ಲ ಫುಲ್ಲು ತೆಗ್ದಿರೋದು. ಹೇಗೆ ನೋಡ್ತಾ ಇದ್ದಾನಂತೆ ನೋಡಿ. ನಾನು ಅವನಿಂದನೇ ನೋಡ್ತಾ ಇದ್ದೆ, ಯಾವ ಥರ ವಿಡಿಯೋ ಮಾಡೋಣ ಅಂತ. ಹಾಗೆ ಈಗ 10 ತಿಂಗಳಲ್ಲಿದೆ. ಪೀರ್ಲ್ ಹಬ್ಬದ ದಿನ ಆ ಟೈಮಲ್ಲಿ 10 ತಿಂಗಳಲ್ಲಿತ್ತು. ಇದು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಇದು ನಾನು ಈಗಿನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸಾರಿ ಫ್ರೆಂಡ್ಸ್, ಏನು ಅಂದ್ಕೋಬೇಡಿ. ತುಂಬ ದಿನಗಳಿಗೆ ಒಂದು ಸಾರಿ ವಿಡಿಯೋ ಮಾಡಿ ಹಾಕ್ತಾಯಿದ್ದಾರೆ ಅಂತ. ನನಗೆ ಒಬ್ಬಳೇ ಇರೋದರಿಂದ ವಿಡಿಯೋ ಮಾಡೋದಕ್ಕೆ ಏನು ವಿಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಆದ್ದರಿಂದ ನಾನು ಅತಿ ಹೆಚ್ಚಾಗಿ ವಿಡಿಯೋ ಮಾಡ್ತಾಯಿಲ್ಲ. ಟ್ರಾವೆಲ್ಸ್ ಮಾಡೋದು ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲ ದೇವಸ್ಥಾನಕ್ಕೆ ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ. ಈಗ ನಾನು ಅಮ್ಮನ ಮನೆಗೆ ಮೊಹರಾಮಿ ಹಬ್ಬಕ್ಕಂತ ಹೋಗಿದ್ನಲ್ಲ, ಈಗ ನಾನು ವಿಡಿಯೋ ಮಾಡಿದ್ದೀನಿ, ನೋಡಿ ಹೇಗಿದೆ ಅಂತ. ಹಾಗೆ ಕೀರ್ತಿ ಮಗ ಯಾವ ಥರ ಇದ್ದಾನೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನೋಡಿ, ಅಲ್ಲಿ ಜನ ಎಲ್ಲ ಕುಣಿತಾ ಇದ್ದಾರಲ್ಲ, ಅವ್ರನ್ನ ನೋಡ್ತಾ ಇದ್ದಾನೆ, ಎಷ್ಟು ಇದಾಗಿದ್ದಾನೆ. ಅದಕ್ಕೆ ಈ ಥರ ಜೋರಾಗಿ, ಜೋರಾಗಿ ಮಾಡ್ತಾರೆ. ಈ ಸರಿ ಕಮ್ಮಿ ಇದ್ದಾರೆ ಜನ. ತುಂಬ ಚೆನ್ನಾಗಿರುತ್ತೆ ಮಾಡೋದು ಇಲ್ಲಿ. ನಾನು ಮದುವೆ ಆದಾಗಲಿಂದ ನಾನು ಹೋಗೇ ಇರಲಿಲ್ಲ ಪೀರ್ಲ್ ಹಬ್ಬಕ್ಕೆ. ಈ ಸರಿ ಹೋಗಿದ್ದೀನಿ. ತುಂಬ ವರ್ಷಗಳೇ ಆಗಿತ್ತು ನಾನು ಅಮ್ಮನ ಮನೆ ಪೀರ್ಲ್ ಹಬ್ಬ ಮಾಡ್ದೆ. ತುಂಬ ವರ್ಷ ಆದಮೇಲೆ, ಈಗ ಹರ್ಷಿತಾ ಡೆಲಿವರಿ ಆದಮೇಲೇನೋ ನಾನು ಪೀರ್ಲ್ ಹಬ್ಬ ಮಾಡಿರೋದು. ಆವಾಗಿಂದ ನಾನು ಹೋಗಿರಲಿಲ್ಲ. ನಾನು ತಮಿಳ್ನಾಡಲ್ಲಿ ಇರೋದರಿಂದ ನಾನು ಹೋಗಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಈ ವರ್ಷ ಒಬ್ಬಳೇ ಇದ್ನಲ್ಲ, ಹೋಗಿದ್ದೆ. ನೋಡಿ ಯಾವ ಥರ ಆ್ಯಕ್ಟಿವ್ ಆಗಿ ನೋಡ್ತಾ ಇದ್ದಾನೆ. ಏನು ಕುಣಿಯೋದು, ಅವರು ಹೆಜ್ಜೆಗಳಾಗ್ತಿದಾರಲ್ಲ, ಅದನ್ನು ನೋಡೋದು, ತುಂಬ ಖುಷಿಯಿಂದ ನೋಡ್ತಾ ಇದ್ದಾನೆ. ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಆಂಜನೇಯ ದೇವಸ್ಥಾನ. ಇದು ದೇವರು ಪಲ್ಲಕ್ಕಿ ನಮ್ಮ ಮದುವೆಗಿನ ಮುಂಚೆನೇ ಮಾಡಿಸಿದ್ರು. ದೇವರು ಈ ಥರ ಒಂದು ಹತ್ರ ನಿಲ್ಲೋಲ್ಲ, ಸುಮ್ಮನೆ ಸುತ್ತನೇ ಇರುತ್ತೆ. ಮತ್ತು ಇನ್ನು ಉಳಿದಿದ್ದಂಥ ದೇವರುಗಳೆಲ್ಲ ಅಲ್ಲಿ ಮುಂದೆ ನಿಂತಿದ್ದಾರೆ. ಅದು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಅಮ್ಮನ ಮನೆ ದೇವರು, ಆಂಜನೇಯ ದೇವಸ್ಥಾನ. ನಾನು ಅವನ್ನೇ ಅದು ತೆಗ್ದಿದ್ದಾರಲ್ವ, ಅದ್ರ ಸುತ್ತ ನಾನು ಅವನ ವಿಡಿಯೋ ಮಾಡ್ಕೊಳ್ತಾನೆ ಸುತ್ತಾ ಇದ್ದೆ. ಮತ್ತು ಎಲ್ಲರೂ ಆ ಕಡೆ ತಪ್ಪಡಿ ಸೌಂಡ್ ಭಾಳ ಇದೆ, ಎತ್ಕೊಳ್ಳಿ ಅಂದ್ರೆ ನಾನು ಎತ್ಕೊಂಡು ಬಂದೆ. ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ. ಆವಾಗೇ ವಿಡಿಯೋ ಕಟ್ ಮಾಡಿದ್ದೀನಿ ಅಂತ ತೊಗೊಂಡು ಹೋಗ್ತಾಯಿದ್ದೆ. ಇದು ಸ್ವಲ್ಪ ವಿಡಿಯೋ ಕೆಳಗೆ ಎಲ್ಲ ಕಾಲುಗಳೇ ಕಾಣಿಸ್ತಾ ಇದ್ದಾವೆ, ಏನು ಅಂದ್ಕೋಬೇಡಿ. ಇದೆಲ್ಲ ಇನ್ನು ಕೀರ್ತಿ ಮಗನ ಎತ್ಕೊಂಡು ಹೋಗ್ಬಿಟ್ಟು ಕೀರ್ತಿ ಕೈಯಲ್ಲಿ ಕೊಟ್ಬಿಟ್ಟು, ಈಗ ನೋಡಿ, ಇಲ್ಲಿ ದೇವರುಗಳೆಲ್ಲ ಇಲ್ಲಿ ನಿಂತಿದ್ದಾವೆ ಪಲ್ಲಕ್ಕಿಯಲ್ಲಿ.
ಅಲ್ಲಿ ಅದರಲ್ಲಿ ಒಂದು ಸ್ವಲ್ಪ ದೇವ್ರುಗಳಿವೆ, ಎತ್ಕೊಂಡು ತಿರುಗ್ತಾ ಇದ್ದಾರೆ. ತುಂಬ ಜನಗಳೇ ಇರ್ತಾರೆ. ಆಗಲೇ ಲೇಟಾಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ತುಂಬ ಚೆನ್ನಾಗಿರುತ್ತೆ. ನೈಟೆಲ್ಲ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹೇಗಿದೆ ವಿಡಿಯೋ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನಗಳೇ ನೋಡ್ತಾ ಇರ್ತೀರ. ಇವನು ನನ್ನ ತಮ್ಮ, ನಮ್ಮ ಚಿಕ್ಕಪ್ಪನ ಮಗ, ನೋಡಿ ಕೀರ್ತಿ ಮಗ. ಅವನಿಗೆ ನಿದ್ದೆ ಬಂದಿದೆ ಅಲ್ವಾ, ಹಾಕ್ಲಿಸ್ತಾ ಇದ್ದಾನೆ. ಹಾಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಎಲ್ಲ ನಿಂತ್ಕೊಂಡು ವಿಡಿಯೋ ಸೆಲ್ಫಿ ತೊಗೊಳ್ಳೋಣ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.